ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಿಗೆ ನಡೆಯಲಿರುವ ಉಪಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇನ್ನು 1 ಗಂಟೆ ಕಾಲದ ಒಳಗೆ ತೆರೆ ಬೀಳಲಿದೆ. 5 ಗಂಟೆ ಆಗ್ತಾ ಇದ್ದ ಹಾಗೆ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಮಾತ್ರ ಕ್ಷೇತ್ರದಲ್ಲಿ ಉಳಿಬೇಕಾಗತ್ತೆ. ಹೀಗಾಗಿ ಹೊರಗಿನಿಂದ ಪ್ರಚಾರಕ್ಕಾಗಿ ಹೋಗಿರುವ ಘಟಾನುಘಟಿ ನಾಯಕರು ಅಂತಿಮ ಹಂತದ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಬಹಿರಂಗ ಪ್ರಚಾರ ಅಂತ್ಯವಾಗಲಿಕ್ಕೆ ಕೇವಲ 1 ಗಂಟೆ ಸಮಯ ಮಾತ್ರ ಬಾಕಿ ಉಳಿದಿದೆ. ಗುರುವಾರ 2 ಕ್ಷೇತ್ರಗಳಿಗೂ ಕೂಡ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಬಾಗಲಕೋಟೆ ಹಾಗೆ ದಾವಣಗೆರೆಯಲ್ಲಿ 1 ಗಂಟೆಗಳ ಕಾಲ ಅತಿರಥ ಮಹಾರಥರ ಮಹಾಬೇಟೆ ನೋಡಲಿಕ್ಕೆ ಸಿಗತ್ತೆ. ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಘಟಾನುಘಟಿಗಳು ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಅಂತಿಮ ಹಂತದಲ್ಲಿದೆ ಮತದಾರರ ಓಲೈಕೆ ಕಾರ್ಯ. ಕೇವಲ ಕಾಂಗ್ರೆಸ್ ಮಾತ್ರವಲ್ಲ, ಬಿಜೆಪಿ ಪಕ್ಷ ಕೂಡ ಇನ್ನಿಲ್ಲದ ಕಸರತ್ತನ್ನ ಮುಂದುವರೆಸಿದೆ. ಉಪಸಮರ ಅಖಾಡದಲ್ಲಿ ಅಂತಿಮ ಕಸರತ್ತು ರಂಗೇರಿದೆ. ಬಹಿರಂಗ ಪ್ರಚಾರಕ್ಕೆ ಕೇವಲ 1 ಗಂಟೆ ಬಾಕಿ ಉಳಿದಿದ್ದು 5 ಗಂಟೆ ಆಗ್ತಾ ಇದ್ದ ಹಾಗೆ ಬಹಿರಂಗ ಪ್ರಚಾರಕ್ಕೆ ಬ್ರೇಕ್ ಬೀಳಲಿದೆ. 9ನೇ ತಾರೀಕು 2 ಕ್ಷೇತ್ರಗಳಿಗೂ ಕೂಡ ಮತದಾನ ನಡೆಯಲಿದೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ 2 ಕ್ಷೇತ್ರಗಳಲ್ಲಿ ಮತದಾರರ ಮನವೊಲಿಸುವ ಅಂತಿಮ ಕಸರತ್ತು ಇದೀಗ ನಡೀತಾ ಇರೋದು. ಘಟಾನುಘಟಿ ನಾಯಕರು ಫೀಲ್ಡ್ನಲ್ಲಿದ್ದು ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತಯಾಚನೆಯನ್ನ ಮುಂದುವರೆಸಿದ್ದಾರೆ. ಬಾಗಲಕೋಟೆಯಲ್ಲಿ ಯಾವ ರೀತಿ ಇದೆ ಅಂತಿಮ ಹಂತದ ಈ ಜಿದ್ದಾಜಿದ್ದಿನ ಮತ ಬೇಟೆ, ಇದರ ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ನೇರ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಪ್ರತಿಷ್ಠೆಯ ಕಣ 2 ಕೂಡ, ಅದರಲ್ಲೂ ಬಾಗಲಕೋಟೆ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ 4-5 ದಿನಗಳ ಕಾಲ ಠಿಕಾಣಿ ಹೂಡಿ ಪ್ರಚಾರವನ್ನ ಮಾಡಿದಂತ ಕ್ಷೇತ್ರ. ಇತ್ತ ಯತ್ನಾಳ್ ವಿಜಯೇಂದ್ರ ಅವರು ಕೂಡ ಮತದಾರರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಪರವಾಗಿ. ಸೊ ಈಗ ಕಡೆ 1 ಗಂಟೆ ಯಾವ ರೀತಿ ಇದೆ ಚಿತ್ರಣ, ಯಾರೆಲ್ಲರೂ ಇದ್ದಾರೆ ಕ್ಷೇತ್ರದಲ್ಲಿ, ಯಾವ ರೀತಿ ಪ್ರಚಾರ ಕಾರ್ಯ ನಡೀತಾ ಇದೆ? ಸ್ಮಿತಾ, ಏನು 1 ಗಂಟೆಯಲ್ಲಿ ಅಂತ್ಯವಾಗತಕ್ಕಂಥ ಉಪಚುನಾವಣೆಯ ಸಮರ ಈಗಲೇ ಅಂತ್ಯಗೊಳ್ತಾ ಇರತಕ್ಕಂಥದ್ದು. ಇವತ್ತಿನ ದಿನ ಬೆಳ್ಳಂಬೆಳಗ್ಗೆ ಏನು ಸಿಎಂ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಪಂಚಮಸಾಲಿ ಸಮಾವೇಶದ ಒಂದು ಸಮಾವೇಶವನ್ನು ಉದ್ಘಾಟಿಸುವುದರೊಂದಿಗೆ ಅವರ ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಘಟಾನುಘಟಿ ನಾಯಕರು ಕೂಡ ಇನ್ನೂ ಜಿಲ್ಲೆಯಲ್ಲಿ ಕೂಡ ಬೀಡು ಬಿಟ್ಟು ಈಗಾಗಲೇ 4-5 ದಿನಗಳಿಂದ ಕೂಡ ಮತಬೇಟೆಯನ್ನು ನಡೆಸಿದ್ರು. ಇವತ್ತಿನ ದಿವಸ ಸಾಯಂಕಾಲ ಈಗೇನು 5 ಗಂಟೆಗೆ ಎಲ್ಲ ಒಂದು ನಾಯಕರು ಕೂಡ ಇಲ್ಲಿಂದ ಹೊರಡಬೇಕಾಗತ್ತೆ. ಹಾಗಾಗಿ ಕೊನೆಯ ಕಸರತ್ತನ್ನು ಸಾಕಷ್ಟು ನಾಯಕರು ಕೂಡ ಬಹಳ ಒಂದು ಏನು ಹಗಲು ರಾತ್ರಿ ಅನ್ನೋದನ್ನೇ ಇವತ್ತಿನ ದಿವಸ ಏನು ಮಾರ್ಚ್ 13ರಿಂದ ಪ್ರಾರಂಭವಾದಂಥ ಈ ಒಂದು ಚುನಾವಣೆ ಇವತ್ತಿನವರೆಗೂ ಕೂಡ ಬಹಳ ಬಿಡುವಿಲ್ಲದೇ ಒಂದು ನಾನಾ ಘಟಾನುಘಟಿಗಳು ಕೂಡ ಜಿಲ್ಲೆಯಲ್ಲಿ ಬಂದು ವಾಸ್ತವ್ಯ ಹೂಡುವುದರ ಮುಖಾಂತರ ಒಂದು ಪ್ರಚಾರದಲ್ಲಿ ತೊಡಗಿದ್ದರು. ಪ್ರಮುಖವಾಗಿ ಸಿದ್ದರಾಮಯ್ಯನಾಗಿರ್ಬೋದು ಮತ್ತು ಕೇಂದ್ರ ಸಚಿವರಾದಂಥ ಏನು ಪ್ರಹ್ಲಾದ್ ಜೋಶಿಯವರಾಗಿರ್ಬೋದು ಮತ್ತು ಕುಮಾರಸ್ವಾಮಿಯವರಾಗಿರ್ಬೋದು, ಇಲ್ಲಿ ಸಾಕಷ್ಟು ನಾಯಕರು ಕೂಡ ಇಲ್ಲೇ ಒಂದು ಬೀಡು ಬಿಡುವುದರ ಮುಖಾಂತರ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದರು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಏನು ಈಗಾಗಲೇ ಸರ್ಕಾರದ ಏನು 1 ಡಜನ್ ಮಂತ್ರಿಗಳು ಕೂಡ ಬಾಗಲಕೋಟೆಯಲ್ಲಿ ವಿವಿಧ ಸಮುದಾಯಗಳ ಮುಖಂಡರು ಕೂಡ ಆ ಸಮುದಾಯಗಳನ್ನು ಮನವೊಲಿಸುವಂಥದ್ದು, ಆ ಸಮುದಾಯಗಳ ಮೀಟಿಂಗ್ ಮಾಡುವಂಥದ್ದು, ಸಾಕಷ್ಟು ಕಸರತ್ತುಗಳ ಮೂಲಕ ಇವತ್ತು ಸಂಜೆ 5 ಗಂಟೆಗೆ ಎಲ್ಲರೂ ಕೂಡ ಇಲ್ಲಿಂದ ಹೋಗಬೇಕಾಗತ್ತೆ. ಹಾಗಾಗಿ ಕೊನೆಯ ಗಳಿಗೆಯಲ್ಲಿಯೂ ಕೂಡ ನಾನಾ ಒಂದು ನಾಯಕರು ಕೂಡ 2 ಪಕ್ಷಗಳಲ್ಲಿಯೂ ಕೂಡ ಒಂದು ಬಿರುಸಿನ ಏನು ಮತಬೇಟೆಗೆ ಮುಂದಾಗಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಬಾಗಲಕೋಟೆಯಲ್ಲಿ ಆಗಿರ್ಬೋದು, ಬಾಗಲಕೋಟೆಯ ಗ್ರಾಮೀಣ ಭಾಗದಲ್ಲಿಯೂ ಕೂಡ ಇವತ್ತಿನ ದಿವಸ ಎಲ್ಲ ನಾಯಕರು ಕೂಡ ಇದ್ದಾರೆ. ಆದರೆ 5 ಗಂಟೆಗೆ ಎಲ್ಲರೂ ಕೂಡ ಹೋಗಬೇಕಾಗತ್ತೆ. 5 ಗಂಟೆಯ ನಂತರ ಸ್ಥಳೀಯರಿಗೆ ಮಾತ್ರ ಏನು ಒಂದು ಪಕ್ಷದಿಂದ ಅಭ್ಯರ್ಥಿಯಿಂದ 5 ಜನರು ಮಾತ್ರ ಒಂದು ಪ್ರಚಾರಕ್ಕೆ ಮನೆ ಮನೆ ತೆರಳಿ ಪ್ರಚಾರ ಮಾಡುವಂಥ ಕಾರ್ಯಕ್ಕೆ ಮುಂದಾಗ್ತಾಯಿದ್ರೆ ಒಟ್ಟಿನಲ್ಲಿ ಬಾಗಲಕೋಟೆಯ ಒಂದು ಉಪಚುನಾವಣೆ ಸಮರ ಹೆಂಗಿತ್ತಂತಂದರೆ ಇವತ್ತಿನ ದಿವಸ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಂಥ ಸಿ ಎಂ ಸಿದ್ದರಾಮಯ್ಯನವರು ಯಾಕಂತಂದರೆ
ಮೇಟಿಯವರು ಮತ್ತು ಸಿದ್ದರಾಮಯ್ಯನವರು ಒಂದೇ ಸಮುದಾಯದವರಾಗಿರೋದೊಂದಿಗೆ ಬಹಳ ಆಪ್ತತೆಯೊಂದಿಗಿದ್ದರು. ಭಾಳ ಸಿದ್ದರಾಮಯ್ಯ ಜೋಡಿಗೆ ನಿಯತ್ತಿನ ಮನುಷ್ಯರಾಗಿದ್ದರು ಮೇಟಿಯವರು ಅನ್ನುವಂಥದ್ದು ಕೂಡ ಸಾಕಷ್ಟು ಭಾಷಣದಲ್ಲಿ ಕೂಡ ಸಿದ್ದರಾಮಯ್ಯನವರು ಹೇಳ್ಕೊತಾರೆ. ಈ ನಿಟ್ಟಿನಲ್ಲಿ ಯಾವುದೇ ಒಂದು ಕಾರಣಕ್ಕೆ ನಮ್ಮ ಸಮುದಾಯದ ಏನು ಉಮೇಶ್ ಮೇಟಿಯನ್ನು ಆರಿಸಿ ತರಬೇಕು ಅನ್ನುವಂಥ ಒಂದು ಹಠದೊಂದಿಗೆ ಇವತ್ತು ಒಂದು ವೇಳೆ ಕುರ್ಚಿಯ ಒಂದು ಏನು ಸ್ಥಾನದ ಬಗ್ಗೆ ಕೂಡ ಸಾಕಷ್ಟು ಒಂದು ಏನು ಸಿದ್ದರಾಮಯ್ಯನವರ ಹತ್ರ ಒಂದು ಅದರ ಒಂದು ಭದ್ರತೆಯು ಕೂಡ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ಬಾಗಲಕೋಟೆಯ ಮತಕ್ಷೇತ್ರದಲ್ಲಿ 40,000 ಸಮುದಾಯದ ಮತಗಳಿವೆ. ಒಂದು ವೇಳೆ ಇಲ್ಲಿ ಉಮೇಶ್ ಮೇಟಿ ಸೋತಿದ್ದೆ ಆದ್ರೆ ಅಲ್ಲಿ ಸಿದ್ದರಾಮಯ್ಯನವರಿಗೆ ಕೂಡ ರೈಟ್ ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಅಂತಿಮ ಹಂತದ ಈ ಜಿದ್ದಾಜಿದ್ದಿನ ಪ್ರಚಾರ ಕಾರ್ಯ, ಇದರ ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ವಿಠಲ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಉಳಿದಿರೋದು ಇನ್ನು ಕೇವಲ ಕೆಲ ನಿಮಿಷಗಳು ಮಾತ್ರ, 1 ಗಂಟೆ ಕೂಡ ಇಲ್ಲ ಭರ್ತಿಯಾಗಿ. ಸೊ ಯಾವ ರೀತಿ ನಡೀತಾ ಇದೆ ಮತದಾರರ ಮನವೊಲಿಸುವ ಪ್ರಯತ್ನ, ಯಾರೆಲ್ಲ ಇದ್ದಾರೆ ಸದ್ಯಕ್ಕೆ ಕಾಂಗ್ರೆಸ್ ಹಾಗೆ ಬಿಜೆಪಿಯ ಘಟಾನುಘಟಿ ನಾಯಕರು ಕ್ಷೇತ್ರದಲ್ಲಿ? ಸ್ಮಿತಾ, ಪ್ರಮುಖವಾಗಿ ಇನ್ನೇನು ಕೇವಲ 50ರಿಂದ 55 ನಿಮಿಷಗಳ ಮಾತ್ರ ಈ ಬಹಿರಂಗ ಪ್ರಚಾರಕ್ಕೆ ಸಮಯ ಇರುತ್ತಿರುವಂಥದ್ದು. ಏಕೆಂದರೆ ಈ ಒಂದು ಪ್ರತಿ ಸೆಕೆಂಡು ಸಹ ಈ ಬಹಿರಂಗ ಪ್ರಚಾರಕ್ಕೆ ಸಾಕಷ್ಟು ಮಹತ್ವವನ್ನು ಕೊಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು. ದಾವಣಗೆರೆ ದಕ್ಷಿಣ ಭಾಗ, ಅದರಲ್ಲೂ ಕೂಡ ಅಲ್ಪಸಂಖ್ಯಾತರು ಹೆಚ್ಚಿರುವಂತಹ ಭಾಗದಲ್ಲಿ ಇವತ್ತೊಂದು ಕ್ಯಾಂಪೇನನ್ನು ಮಾಡ್ತಿರುವಂಥದ್ದು. ಇನ್ನೇನು ಕೊನೆಯ ಭಾಗದ ಹಂತಕ್ಕೆ ಅದು ಕ್ಯಾಂಪೇನ್ ಬಂದು ತಲುಪಿರುವಂಥದ್ದು. ಪ್ರಮುಖವಾಗಿ ಇವತ್ತಿನ ಕ್ಯಾಂಪೇನ್ನಲ್ಲಿ ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು. ಯಾಕಂತಂದರೆ ದಾವಣಗೆರೆ ದಕ್ಷಿಣ ಈಗ DK ಶಿವಕುಮಾರ್ ಸಾಕಷ್ಟು ಒಂದು ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ. ಇಲ್ಲಿ ಶತಾಯಗತ ಏನು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಎಫರ್ಟ್ ಆಗ್ತಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಮುಖವಾಗಿ ಮಾಜಿ ಕ್ರಿಕೆಟ್ ಆಟಗಾರರಾಗಿರುವಂತಹ ಮೊಹಮ್ಮದ್ ಅಜರುದ್ದೀನ್ ಅವರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಇವತ್ತು ಆ ಒಂದು ಈ ಕೊನೆ ಕ್ಷಣದ ಪ್ರಚಾರಕ್ಕೆ ಮೊಹಮ್ಮದ್ ಅಜರುದ್ದೀನ್ ಅವರ ಒಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು. ಇನ್ನು ಉಳಿದಂತೆ ಅಲ್ಪಸಂಖ್ಯಾತ ನಾಯಕರು ಇವತ್ತು ಜಾಸ್ತಿ ಈ ಮೆರವಣಿಗೆಯಲ್ಲಿ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿರುವಂಥದ್ದು. ಪ್ರಮುಖವಾಗಿ ಸಲೀಂ ಅಹಮದ್ ಇರ್ಬೋದು, ರಿಜ್ವಾನ್ ಅರ್ಷದ್ ಇರ್ಬೋದು, ಅಥವಾ ರಾಜ್ಯಸಭಾ ಸದಸ್ಯರು ಸಹ ಸೇರಿರುವಂಥ ಸಾಕಷ್ಟು ಜನ ಭಾಗಿಯಾಗಿರುವಂಥದ್ದು. ಸುಮಾರು ಒಂದು 5,000ಕ್ಕೂ ಅಧಿಕ ಜನ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂಥದ್ದು. ಡೋಲು ಮತ್ತು ಸಾಕಷ್ಟು ಘೋಷಣೆ ಮೂಲಕ ಕೈಯಲ್ಲಿ ಧ್ವಜಗಳನ್ನು ಹಿಡಿದು ಮೆರವಣಿಗೆ ಮೂಲಕ ಸಾಗ್ತಾ ಇರುವಂಥದ್ದು. ಪ್ರತಿಯೊಬ್ಬರಿಗೂ ಕಡೆಯೂ ಸಮರ್ಥ ಅವರು ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ಕೆಲಸಗಳ ಮೂಲಕ ಮತ್ತು ಅವರ ಸಾಧನೆಗಳ ಮೂಲಕ ಮತಯಾಚನೆ ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಸದ್ದು, ಹಾಗೆ ಧನ್ಯವಾದ ವಿಠಲ್, ಇಬ್ರಿಗೂ ಕೂಡ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಿಗೆ ನಡೆಯಲಿರುವ ಉಪಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇನ್ನು 1 ಗಂಟೆ ಕಾಲದ ಒಳಗೆ ತೆರೆ ಬೀಳಲಿದೆ. 5 ಗಂಟೆ ಆಗ್ತಾ ಇದ್ದ ಹಾಗೆ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟ